ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ವಿಶಾಲಾಕ್ಷಿ ನವಗೊಂದು ವ್ಲಾಗ್. ಇವತ್ತು ನಾನು ನಿಮ್ಮನ್ನೊಂದು ಸ್ಪೆಷಲ್ ಪ್ಲೇಸಿಗೆ ಕರ್ಕೊಂಡು ಹೋಗ್ಬೇಕಂತ ಮಾಡಿ ಬರ್ತೀರಿ. ಏನಪ್ಪ ಸ್ಪೆಷಲ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರ ಅಂತ ಹೇಳಿ ಏಕ ಫೋನ್ನೇ ಮಾತಾಡಕತ್ತಾರ ಅನ್ಕೊಂಡಿರಿ. ಹಂಗೆ ನಿಲ್ ಬರ್ರಿ ಹೋಗೋಣ. ಬಟ್ ಏನ್ ಮಾಡಿದ್ರಿ ನಮ್ಮನ್ನ ಯಾರು ಕರೆಯಕ ಬರ್ವಲ್ರಾಗ್ಯಾರ, ವೇಟ್ ಮಾಡಕತ್ತೀವಿ. ಅಂತೂ ಇಂತೂ ಬಂದ್ರಿ ನೋಡ್ರಿ ನಮ್ಮನ್ನ ಕರ್ಕೊಂಡು ಹೋಗಾಕ. ಸೊ ನೋಡ್ರಿ ಬಂತ್ ನೋಡ್ರಿ ಸ್ಪೆಷಲ್ ಪ್ಲೇಸ್. ಬೇಜಾರಾತ್ರಿ, ಯಾಕಂದ್ರೆ ಅದೇ ಗ್ಯಾಲಕ್ಸಿ ಗಾರ್ಡನ್ ಹೋಟೆಲ್ ಇದ ಏನ್ರಿ ಸ್ಪೆಷಲ್ ಪ್ಲೇಸ್ ಅಂತ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಈ ವರ್ಷ ಇದ ಹೋಟೆಲ್ನಾಗನ ಬರ್ಡೇ ಪಾರ್ಟಿಗಳು ನನ್ನ ಲಾಗ್ಗಳು ನೋಡಿ ನೋಡಿ ನಿಮ್ಗೆ ಅನ್ಸಿರ್ಬೇಕಂತ ನಾ ಆ ರೀತಿಯಾಗಿ ಹೇಳಿದ್ನಿ. ನನಗೂ ಬೇಜಾರಾಗೈತ್ರಿ ಪದೇ ಪದೇ ಈ ಹೋಟೆಲಿಗೆ ಬರಕ. ಇವತ್ತಂತೂ ಲಾಗ್ ಮಾಡಬಾರ್ದು ಅನ್ಕೊಂಡಿದ್ದೆ, ಬಟ್ ಏನಪ್ಪಾ ಅಂತಂದ್ರ ಇವತ್ತೊಂದು ಸ್ಪೆಷಲ್ ಕಂಟೆಂಟ್ ಇತ್ತ, ಹಿಂಗಾಗಿ ಮಿಸ್ ಮಾಡಬಾರ್ದು ಅಂತ ಅನಿಸ್ತಾ. ಏನಪ್ಪಾ ಸ್ಪೆಷಲ್ ಕಂಟೆಂಟ್ ಅಂದ್ರೆ ನಮ್ಮ ಫ್ರೆಂಡಿಂದ ಬರ್ತ್ಡೇ ಐತಿ. ನಿಮ್ಗೆ ಅನಿಸ್ಬೋದು ಹೌದ್ರಿ ಎಲ್ಲಾರ ಬರ್ತಡೇನು ಇಲ್ಲೇ ಮಾಡ್ತಿರ್ಲ ಬೈಲೊಂಗಲ್ದಾಗ ಬೇರೆ ಹೋಟೆಲ್ ಇಲ್ಲನ ಅಂತೇಳಿ. ಡೆಫಿನೆಟ್ಲಿ ಅದಾವ್ರಿ, ಭಾಳ ಚಲೋ ಚಲೋ ಹೋಟೆಲ್ ಅದಾವ. ನಮಗೇನೋ ಇದು ಸ್ಪೆಷಿಯಸ್ ಅನಿಸ್ತತಿ, ಮತ್ತು ಫೋಟೋಸ್ ಅದು ಕ್ಲಿಕ್ ಮಾಡಾಕ ಮಸ್ತ್ ಪ್ಲೇಸ್ ಐತಿ, ಅರ್ಧ ಅದ್ರ ಸಲುವಾಗಿನ ಬರ್ತೇವಿ. ಬಟ್ ಈ ಸಾರಿ ಏನಾಗಿತ್ತಪ್ಪ ಅಂದ್ರೆ ಇಬ್ಬರ ಬರ್ತಡೇ ಪಾರ್ಟಿ ಇತ್ತ, ಹಿಂಗಾಗಿ ಪಾರ್ಟಿ ಹಾಲು ಗಾರ್ಡನ್ ಎಲ್ಲ ತುಂಬಿ ಬಿಟ್ಟಿತ್ರಿ. ಸೊ ಒಂಥರ ಗದ್ಲ ಅನಸ್ತ. ಬಟ್ ಆದ್ರೂ ಕೂಡ ಆ ಗದ್ದಲದಾಗನ ಗದ್ಲ ಹಾಕಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಕೇಕ್ ಹೆಂಗೈತಿ ಹೇಳ್ರಿ. ಬರ್ಡೇ ಪಾರ್ಟಿ ಬಗ್ಗೆ ನಮ್ಗೆ ಗೊತ್ತೇ ಇರ್ಲಿಲ್ಲ. ಆದ್ಮೇಲೆ ಬರ್ಡೇ ಕೇಕ್ ನಾವ್ ಹೆಂಗ್ ಅರೇಂಜ್ ಮಾಡ್ಬೇಕ್ರಿ, ಆದ್ರೂ ಕೂಡ ಇಮಿಡಿಯೇಟ್ ಆಗಿ ಅರೇಂಜ್ ಮಾಡಿದ್ವಿ, ಕೇಕ್ ತರ್ಸೇ ಬಿಟ್ವಿ. ಬಟ್ ನೋಡ್ರಿ ನನ್ ಮಗ ಮಾತ್ರ ಈ ಸಾರಿನೂ ಕೇಕ್ ನಾನ ಕಟ್ ಮಾಡ್ತೇನೆ ಅಂತ ಫುಲ್ ನ್ಯಾಯ ಮಾಡಿದ್ರಿ. ಅಳಿಯ ನಿನಕಿತ ಒಂದ್ ಹೆಜ್ಜೆ ಮುಂದ್ ಅಂತ ಹೇಳಿ ನಮ್ ಫ್ರೆಂಡ್ ಅದಾರಲ್ಲ ಲಕ್ಷ್ಮೀ ವೈನಿ, ಅವರು ಕೂಡ ಅಯ್ಯೋ ಅತ್ತಿ ಅಳಿಯ ಕೆಟ್ಟ ಜಗಳ ಮಾಡಿದ್ರಿಪ್ಪ. ನೋಡಿದ್ರಲ್ಲ, ನಾನಂತೂ ವಿಡಿಯೋ ಮಾಡಿದ್ರೆ ಬ್ಯೂಸಿ ಇದ್ನಿ, ನಾ ಬಿಡ್ಸಕ್ ಹೋಗ್ಲಿಲ್ಲ. ಅಂತೂ ಇಂತೂ ಅತ್ತಿ ಅಳಿಯ ಜಗಳ ಮಾಡಿ ಕೇಕ್ ಕಟ್ ಮಾಡಿದ್ರಿ. ಲಾಸ್ಟ್ ನಾವು ಎಲ್ಲರೂ ನೀ ಮುಂದಂತ ಹೇಳಿ ಕೇಕ್ ತಿನ್ಸಿದ್ವಿ, ಅವರು ನಮಗ್ ತಿನ್ಸಿದ್ರು. ಸೊ ನೋಡ್ರಿ ಕೇಕ್ ಟೇಸ್ಟ್ ಹೆಂಗೈತೆ ಅಂತ ನಮ್ಗೆ ಗೊತ್ತಿಲ್ಲ, ಬಟ್ ಫೋಟೋಸ್ ಮಾತ್ರ ಆಗ್ಲೇಬೇಕು. ಎಲ್ಲರೂ ನಾವು ಕೇಕ್ ತಿನ್ಸೋದ್ಬಿಟ್ಟು ಆದಷ್ಟು ವಿಡಿಯೋಕನ್ನ ಫೋಟೋಸಿಗೆ ಫೋಸ್ ಕೊಡಾಕತ್ತಿದ್ವಿ. ನಮ್ ಬ್ಯಾಚ್ ಒಳಗೆ ಇವರ ಬ್ರದರ್ ನೋಡ್ರಿ ಯಾವಾಗ್ಲೂ ಲೇಟ್ ಕಮ್ಮರ, ಅವ್ರಿಗೂ ಕೂಡ ಕೇಕ್ ತಿನ್ಸ್ಬೇಕಂದ್ರ ನೋಡ್ರಿ ಯಾರ್ಯಾರಿಗೆ ಕೇಕ್ ತಿನ್ಸಕತ್ತಾರ ಗೊತ್ತಾಗ್ಬೋದಾಗಿತ್ತು. ಸ್ಟಾರ್ಟರ್ಸ್ ಅಂತೂ ಮೊದ್ಲ ಆಗಿತ್ರಿ, ಇನ್ನ ಮೇನ್ ಕೋರ್ಸ್ ಸ್ಟಾರ್ಟ್ ಆಗಿತ್ತು. ಪ್ಲಾನ್ ಮಾಡ್ಕೊಂಡ್ ಬಂದಿದ್ದೇನಪ್ಪಾ ಅಂದ್ರೆ ಸ್ನಾಕ್ಸ್ ಇಂದ ಹೋಗೋಣ ಅಂತ ಹೇಳಿ. ಬಟ್ ಗಡದ್ದಾಗ ಎಲ್ಲಾರು ಊಟನ ಮಾಡ್ಬಿಟ್ಟಿದ್ವಿ. ಸೊ ಊಟ ಮಾಡಿ ಉಂಡು ತೇಗಿ ಕಡೆಗೆ ನಮ್ಮ ಮನೆಯವ್ರ ನೆನಪ ಹಾಕ್ ಸ್ಟಾರ್ಟ್ ಆತ್ ನಮಗ. ಆದ್ರೆ ಇವ್ರು ನೋಡ್ರಿ ಬಿಲ್ದ ಚಿಂತೆ ಆಗೈತಿ, ಹೆಂಗ್ ಬಿಲ್ ಝೂಮ್ ಹಾಕಿ ನೋಡಾಕತ್ತಾರ. ಇವ್ರದ ಐತ್ರಿ ಬರ್ಡೇ ಅಂತ ಹೇಳ್ತೇನೆ, ಮತ್ತ ನಂದ ಐತ್ರಿ ಬರ್ಡೇ ನೋಡ್ರಿ ಹಿಂಗ ಕಾಮಿಡಿ ಮಾಡ್ಕೊಂತ ಮೋದಿ ಮೆಲೋನಿಯಿಂದ ಬಾಜು ಮನಿ ಬೆಕ್ಕಿನ ತನಕನು ಮಾತಾಡಿ ನಮ್ ಮನಿ ದಾರಿ ಹಿಡಿಬೇಕಂತೇಳಿ ವಿಚಾರ ಮಾಡಾಕತ್ತಿದ್ವಿ. ಮುಗಿಸೋಕಿಂತ ಮುಂಚೆ ಇನ್ನೊಂದ್ ಮಾತ್ರಿ, ನಿಮ್ಗ ಕೇಕ್ ನಾವ್ ಹೆಂಗ್ ಅರೇಂಜ್ ಮಾಡಿದ್ವಿ ಅಂತ ಗೊತ್ತಾಗ್ಬೇಕಂತಂದ್ರೆ ಕಮೆಂಟ್ ಮಾಡ್ರಿ, ಹೇಳ್ತೇನಂತ. ಅಂದ್ರ ಕೇಕ್ ಅಲ್ಲಿ ಅವೈಲೇಬಲ್ ಇರ್ತತೋ ಇಲ್ವೋ ಅನ್ನೋ ಇನ್ಫಾರ್ಮೇಶನ್ ನೀವು ಕಮೆಂಟ್ ಮಾಡಿ ಕೇಳಿದ್ರ ನಾ ಹೇಳ್ತೇನಂತ. ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ ನನಗೆ ಆರಾಮಿಲ್ಲಾರ್ದಕ್ಕ ಮನ್ಯಾಗಿಂದ ಡೈಲಿ ರೂಟೀನ್ ಲಾಗ್ ಅಪ್ಲೋಡ್ ಮಾಡಾಕನ ಆಗ್ವಲ್ದು. ಹೇಳ್ಬೇಕಂತಂದ್ರ ಇವೆಲ್ಲ ಓಲ್ಡ್ ಲಾಗ್ ಅದಾವ್ರಿ. ನನಗ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ, ಎಡಿಟ್ ಮಾಡಿ ಅಪ್ಲೋಡ್ ಮಾಡಾಕತ್ತೇನಿ ಈಗ. ಸೊ ಇವತ್ತಿನ ಲಾಗ್ ಇಷ್ಟ ಆಗಿತ್ತು ಅನ್ಕೋತಾನಿ. ನೆಕ್ಸ್ಟ್ ಲಾಗ್ ಒಳಗ ಮತ್ತೆ ಭೇಟಿ ಆಗೋನು. ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೊಮ್ಮೆ ವಿಶ್ ಯು ಹ್ಯಾಪಿ ಬರ್ತ್ಡೇ ಲಕ್ಷ್ಮೀ ವೈನಿ. ಥ್ಯಾಂಕ್ ಯು.